ನಮಸ್ಕಾರ. ವೈಭವ್ ಸೂರ್ಯವಂಶಿ ಅಬ್ಬರ ಕಂಡು ದಂಗಾದ ಕೊಹ್ಲಿ. ಬಳಿಕ ವೈಭವ್ ಬಗ್ಗೆ ಕೊಟ್ಟರು ದೊಡ್ಡ ಹೇಳಿಕೆ. ಸ್ನೇಹಿತರೆ, ಆರ್ಸಿಬಿ ಮತ್ತು ಆರ್ಆರ್ ನಡುವಿನ ಪಂದ್ಯ ಈಗ ಗುವಾಹಟಿ ಮೈದಾನದಲ್ಲಿ ನಡೆದಿದ್ದು, ಈ ಒಂದು ಪಂದ್ಯದಲ್ಲಿ ಅಕ್ಷರಶಃ ಆರ್ಸಿಬಿ ಕೊಟ್ಟಂತಹ 202 ರನ್ಗಳ ಟಾರ್ಗೆಟನ್ನು 18ನೇ ಓವರ್ನಲ್ಲಿಯೇ ಚೇಸ್ ಮಾಡಿ ಆರ್ಆರ್ ಬಿಸಾಕಿತು. ಬಟ್ ಈ ಒಂದು ಚೇಸಿಂಗ್ಗೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಅವರ ಅಬ್ಬರ ಕಂಡು ದಂಗಾದ ಕೊಹ್ಲಿ ಈ ಬಗ್ಗೆ ಕೂಡ ಇಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತನಾಡಿದ್ದು. ಹಾಗಾದರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಏನು ಹೇಳಿದ್ರಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಬಂದು ಲೈಕ್ ಮಾಡಿ. ಇನ್ನು ವೈಭವ್ ಅವರ ಅಬ್ಬರ ಅಕ್ಷರಶಃ ನಿನ್ನೆ ಇಡೀ ಕ್ರಿಕೆಟ್ ಜಗತ್ತೇ ತಲ್ಲಣಗೊಂಡಿತು. ಈ ಮೂಲಕ 202 ರನ್ಗಳ ಟಾರ್ಗೆಟ್ ಕೊಟ್ಟಂತಹ ಆರ್ಸಿಬಿ ತಂಡಕ್ಕೆ ವೈಭವ್ ಸೂರ್ಯವಂಶಿ ಅವರು ಪವರ್ಫುಲ್ ಆಟವಾಡಿ ಟೀಮ್ ಇಂಡಿಯಾಗೆ ಫ್ಯೂಚರ್ ಸ್ಟಾರ್ ಅನ್ನೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿ ಈ ಒಂದು ಯಂಗ್ಸ್ಟರ್ ಏನಪ್ಪ ಅಂದರೆ ಪ್ರತಿಯೊಂದು ಶಾಟ್ ಕೂಡ ಇಲ್ಲಿ ಅದ್ಭುತವಾಗಿತ್ತು. ಬಟ್ ಭುವನೇಶ್ವರ್ ಕುಮಾರ್ ಮತ್ತು ಜಾಸ್ ಹಜಲ್ವುಡ್ಗೆ ಅವರು ತರಾಟೆಗೆ ತೆಗೆದುಕೊಂಡು ಪವರ್ ಪ್ಲೇಯಲ್ಲಿ 97 ರನ್ಗಳನ್ನು ಈ ಒಂದು ಆರ್ಆರ್ ತಂಡ ಹೊಡಿತು. ಬಟ್ ಈ ಮೂಲಕ ಏನಪ್ಪ ಅಂದರೆ ಆರ್ಆರ್ ತಂಡ ಸೋಲೆ ಇಲ್ಲದ ತಂಡವಾಗಿ ಈ ಬಾರಿ ಹೊರಹೊಮ್ಮಿದರೆ, ಇತ್ತ ವೈಭವ್ ಅವರ ಅಬ್ಬರ ಕೇವಲ 26 ಬಾಲ್ಗೆ 78 ರನ್ ಹೊಡೆದರು. 8 4 ಜೊತೆಗೆ 7 ಸಿಕ್ಸರ್ ಸಹಿತ 300 ರನ್ ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿದ 15 ವರ್ಷದ ಹುಡುಗ ಏನಪ್ಪ ಅಂದರೆ ಅಕ್ಷರಶಃ ಅಬ್ಬರಿಸಿದರು. ಇನ್ನು ಇವರ ಅಬ್ಬರದ ನೆರವಿನಿಂದ ಈ ಒಂದು ಆರ್ಆರ್ ತಂಡ 18ನೇ ಓವರ್ನಲ್ಲಿ 202 ರನ್ಗಳನ್ನು ಚೇಸ್ ಮಾಡಿತು. ಈ ಮೂಲಕ ಆರ್ಸಿಬಿ ತಂಡದ ಆಟಗಾರ ವಿರಾಟ್ ಕೊಹ್ಲಿ ಏನು ಹೇಳಿದ್ದಾರೆ ಅಂತ ಕೇಳ್ತಾ ಹೋಯ್ತು ಅಂದರೆ ನೋಡ್ಬೋದು. ಇನ್ನು ವೈಭವ್ ಅವರ ಅಬ್ಬರ ನಿನ್ನೆ ದಿವಸ ಚೆನ್ನಾಗಿತ್ತು. ಹೀಗಾಗಿ ನಮ್ಮ ಬಾಲಿಂಗ್ ದಾಳಿಯನ್ನು ವೈಭವ್ ಅವರು ಚೆನ್ನಾಗಿ ದಂಡಿಸಿ ಬಾಲನ್ನು ಬೌಂಡ್ರಿ ಮೂಲೆಗೂ ಹೊಡಿತಾ ಇದ್ದರು. ಅದರಲ್ಲೂ ಜಾಸ್ ಹಜಲ್ವುಡ್ ಮತ್ತು ಅನುಭವಿ ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ನಲ್ಲಿ ಇವರು ಹೊಡೆದಿತ್ತು ನಮಗೆ ತುಂಬ ಬೇಜಾರಾಯಿತು. ಯಾಕಂದರೆ ವೈಭವ್ ಸೂರ್ಯವಂಶಿ ಅವರು ಈ ಥರ ಆಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೀಗಾಗಿ ಟೀಮ್ ಇಂಡಿಯಾಗೆ ಒಬ್ಬ ಒಳ್ಳೆಯ ಫ್ಯೂಚರ್ ಸ್ಟಾರ್ ಸಿಕ್ಕಿದ್ದಾನೆ ಅಂತ ವಿರಾಟ್ ಕೊಹ್ಲಿ ಅವರು ವೈಭವ್ ಅವರ ಬಗ್ಗೆ ಗುಣಗಾನ ಮಾಡಿದರು. ಇದು ಏನಪ್ಪ ಅಂದರೆ ಒಬ್ಬ ಒಳ್ಳೆಯ ಆಟಗಾರ, ಹೀಗಾಗಿ ಅವರು ಟೀಮ್ ಇಂಡಿಯಾಗೆ ಆದಷ್ಟು ಬೇಗನೆ ಬರ್ತಾರೆ ಅಂತ ಕಿಂಗ್ ಕೊಹ್ಲಿ ಆಮೇಲೆ ಹೇಳಿದರು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.